ವೆಲ್ಕಮ್ ಬ್ಯಾಕ್ ಹೇಳು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು. ಬನ್ನಿ ಬಾಕ್ಸ್ ಸ್ಟಾರ್ಟ್ ಮಾಡೋಣ ಇವತ್ತು. ಮುತ್ತಾಜಿ ಅಂತ ಇನ್ನು ಹುಡುಗಿಯ ನೀನು ಈಗ ಕನ್ನಡಿಗೆವ ನೀನು. ಹಾಂ ರೆಡಿ ಆಗುತ್ತೆ, ಎಲ್ಲ ತಿನ್ಬಿಡಿ. ಬಟ್ಲು ತಂದಿರ್ತೀನಿ. ಇದು ಕಾಳುಗಳಿಗೆ ಇಡಕ್ಕೆ ಮಾತ್ರೆ ತರಿಸಿದ್ದೀನಿ. ಕೇರ್ಪೇಟೆಲ್ ಸಿಗುತ್ತೆ, ಸಿದ್ದಪ್ಪನಂಗಡಿ ಸಿಗುತ್ತೆ. ನಮ್ಮ ಲೇಡೀಸ್ಗೆ ಕಾಳು ಇದು ಮಾತ್ರೆನ ಕೊಡಲ್ಲ, ಬರೀ ಜಂಟ್ಸ. ಇನ್ನೊಂದು ಸ್ಟೆಪ್ ಹಾಕಿದ್ದೀನಿ, 2 ಸ್ಟೆಪ್ ಪಾಸ್ ಮಾಡಿ ಮಾತ್ರೆ ಇಟ್ಟಿದ್ದೀನಿ. ಕಲೆ ಬಿಟ್ಕೊಂಡು ಕೊಬ್ಬರಿ ಎಣ್ಣೆ ತಗೋತಿ ಯೂಸ್ ಮಾಡ್ತೀರಾ? ಕೈ ಎಣ್ಣೆ ಹಾಕಲ್ಲ ಅಭಿ ಹೇಳ್ತಾ. ವೆಲ್ಕಮ್ ಬ್ಯಾಕ್ ಹೇಳು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ. ಹಾಂ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು. ಬನ್ನಿ ಬಾಕ್ಸ್ ಸ್ಟಾರ್ಟ್ ಮಾಡೋಣ ಇವತ್ತು. ಇವತ್ತು ಏನು ಮಾಡ್ತಾ ಇದ್ದೀನಿ ಮಗನೇ ನಾನು? ಅಡುಗೆ. ಏನು ಅಡುಗೆ? ಅಡುಗೆನಾ ಇದು? ಇಲ್ಲ ಮತ್ತೆ ಕೂಸಲೆ. ಹಾಂ ಹಣ್ಣೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಏನು ಅಡುಗೆ ಮಾಡಿದ್ದೆ ಹೇಳು? ಏನು ತಿಂಡಿ ತಿಂದೆ ಇವಾಗ? ಬಿರಿಯಾನಿ. ಬಿರಿಯಾನಿ, ಆಮೇಲೆ ಚಿಚ್ಚಿ ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್. ಹಾಂ ಈಗ ನೀವು ಡೈಜೆಷನ್ ಆಗಲಿ ಅಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ಇದ್ವಲ್ಲ, ಅದು ಹಬ್ಬಕ್ಕೆ ತಂದಿದ್ದು, ಅದಕ್ಕೆ ಅದೆಲ್ಲ ಮಾಡಿಕೊಡ್ತಾ ಇದ್ದೀನಿ ಅಲ್ವಾ. ನೋಡಿಲ್ಲ ಅಕ್ಕ ರೆಡಿ ಮಾಡ್ತಾವಳೆಲ್ಲ, ಹೆಂಗೆ ರೆಡಿ ಮಾಡ್ತಾವಳೆ ಅಕ್ಕ. ಈಗ ಸಿಕ್ಕಾಬಟ್ಟೆ ಡ್ಯೂಟಿಗಳಿದ್ದಾವೆ ಈಗ. ಹಾಂ ದಪ್ಪಾಗೆ ಕಟ್ ಮಾಡ್ತೀನಿ. ಅಲ್ಲೋಡಲ್ಲಿ ಸ್ಪೂನ್ನೇ ನೆಕ್ತಾ ಇರತ್ತು. ನೋಡು ಇಲ್ಲಿ ಸ್ಪೂನ್ನೇ. ಛೇ ಇನ್ನೇನಾದ್ರು ತಂದ್ಕೊಡ್ದಾಗ ಮನೆ ಆಗ್ಬಿಟ್ಟಿದ್ದೀನಿ ಹೆಂಗೆ. ಹಾಂ ಆ ಶೀತ ಆಗೈತೆ, ಗೊಣ್ಣೆ ಸುರಿತೈತೆ. ಸುಮ್ಮನಿರೋ ನನ್ನ. ತಪ್ಪಾಗಂತ ಕಟ್ ಮಾಡೋಣ ಬೇಡ, ಸಾಕು. ರೆಡಿ ಆಗೈತೆ, ಎಲ್ಲ ತಿನ್ಬಿಡಿ. ಬಟ್ಲು ತಂದಿಡ್ತೀನಿ. ನೊಣ ಮುತ್ತಿಸ್ಬೇಡಿ, ನೀಟಾಗಿ ತಿನ್ಬಿಡಿ, ನೀಟಾಗಿ ಮುಚ್ಚಿಬಿಡಿ. ಕ್ಲೀನ್ ಮಾಡ್ತೀನಿ. ಮುತ್ತಜ್ಜಿ ಅಲ್ದೆ ಇನ್ನು ಹುಡುಗಿಯ ನೀನು? ಈಗ ಕಣ್ಣು ಹುಡುಗಿಯವ ನೀನು? ಹಾಂ ಅಜ್ಜಿನೇಯ 50 ದಾಟದ್ಮೇಲೆ ಅಜ್ಜಿನೇ ನೀನು. ನಿನ್ನ ಮೊಮ್ಮಗಳಿಗೆ ಬಂದ್ಮೇಲೆ ಅಜ್ಜಿ. ಹಾಂ ಅದೇ ಮೊಮ್ಮಗಳು ಬಂದೋಗಳೆ ಅಂದ್ರೆ ಇನ್ನೇನು ಇನ್ನುವೇ ಈಗ ಹಂಗಾರೆ. ಮದುವೆ ಮಾಡ್ತಿದ್ರು ಲಕ್ಷ್ಮಮ್ಮಂಗ್ ಬಿಡು, ಇನ್ನೇನು ಹೆಚ್ಚು ಕಡಿಮೆ 100 ವರ್ಷ ಆಯ್ತೇನ. 100 ವರ್ಷ ಆಗಿರ್ಬೇಕು. ಅಲ್ಲ ಕನಕ, ಇವ್ ಮನೆ ಒಂದು ಅಜ್ಜಿ ಸತ್ತೋಯ್ತತೆ ಅಂತ ಹಬ್ಬ ಮುಂದಕ್ಕೆ ಕೈಕೊಂಡಿದ್ರಲ್ಲ, ಆ ಅಜ್ಜಿ ಇನ್ನೂ ಸತ್ತೋಗಿಲ್ಲ. ಇನ್ನೊಬ್ರು ಅಕ್ಕ ಸತ್ತೋಗಿದ್ದು, 2 ಅಕ್ಕ ಇದ್ರು. ಆವಕ್ಕ ಸತ್ತೋಗಿರೋದು. ಇವಮ್ಮ ಸತ್ತೋಯ್ತತೆ ಅಂತ 3 ವರ್ಷದಿಂದ ಹಬ್ಬ ಮುಂದೆ ಕೈಕೊಂಬಂದ್ರಲ್ಲ, ಅಜ್ಜಿ ಇನ್ನೂ ಸತ್ತೋಗಿಲ್ಲ. ಅವ್ರು ಹಂಗ ಅಂದಮೇಲೆ ಎಷ್ಟೊಂದು ಜನ ಸತ್ತೋದ್ರು ಅಲ್ವಾ. ಪಾಪಯ್ಯ ಅವ್ರ ಮನೇಲೆ 2 ಸತ್ತೋದ್ರು. ಹಾಂ ಪಾಪನಿಂದ ಅವ್ರ ಅಕ್ಕ. ಅದೇ ಪಾಪ ಅವಮ್ಮ ನೀರಲ್ಲಿ ಗುರಿ ಹಾಕ್ತಿದ್ಲಲ್ಲ, ಸುಧಾಕ. ಅವ್ರು ಕ್ಯಾಪೆಟೆಗೆ ಹೋಗಿ ಬಟ್ಟೆ ಅಳತೆ ನೋಡು ಗಂಡ ತಲೆ ಇಲ್ಲ ಕನಕ, ಹೋಗಚ್ಚಿನೇ ನೋಡ್ಕವ. ನಾನೇನು ಮಾಡಿಲ್ಲ, ನಾನೇನು ಒಟ್ನಲ್ಲಿ ಅವ ಅಮ್ಮ ಇನ್ನೂ ಗಟ್ಟಿ ಕನ್ ಸಾಕಮ್ಮ ವಾಯ್ಸು. ಅವ ಸುಧಾಕ ಸತ್ತೋಗಿದ್ದು ಪಾಪ. ಒಳ್ಳೆ
ಸೊಸೆಗೆ ಬಾಣಿತನ ಮಾಡ್ತಾ ಇದ್ರಿ ಇಲ್ಲೇ ಅಲ್ವಾ? ನಾನು ಗೃಹಪ್ರವೇಶಕ್ಕೆಲ್ಲ ಹೋಗಿದ್ದೆ. ಈಗ ನಾವೇನಂತಾರೆ ಇಟ್ಕೊಳ್ಳೋಣ ಸುಧಾ ಏನು ನೋಡಕ್ ಹೋಗಂದಕ್ಕೆ ಮುಕ್ತಂಗಾಯ್ತು ಒಂದು ನಾಲ್ಕು ಒಂದು ಹೆಣ್ಣು ಅಂದ್ಕೊಂಡೆ ಅಲ್ಲ ನಾಲ್ಕು ಮಾಡ್ತಿದ್ದಾರೆ ಇಷ್ಟದವಳೆ ಅವಳೆ ಹುಡುಗಿ ಒಂದು ನಿಮ್ಮ ಮಗನಿಗೆ ಅವನು ಚೆನ್ನಾಗಿ ಇದು ಕಾಳುಗಳಿಗೆ ಇಡೋಕ್ಕೆ ಮಾತ್ರೆ ತರಿಸಿದ್ದೀನಿ. ಕೇರ್ಪೇಟೆಲಿ ಸಿಗುತ್ತೆ, ಸಿದ್ದಪ್ಪನ ಅಂಗಡಿಲಿ ಸಿಗುತ್ತೆ. ನಮ್ಮ ಲೇಡೀಸ್ಗೆ ಕಾಳು ಇದು ಮಾತ್ರೆನ ಕೊಡಲ್ಲ, ಬರೀ ಜಂಡ್ಸೋದ್ರೆ ಮಾತ್ರ ಕೊಡೋದು. ನಾನು ಒಂದ್ಸಲ ಹೋಗಿ ಕೇಳಿದ್ದೆ, ಕಾಳು ಗಿಡ ಮಾತ್ರೆ ಕೊಡಿ ಅಂದಿದ್ದಕ್ಕೆ ಕೊಡಲ್ಲ ಅಂತ ಅಂದರು. ಯಾಕೆ ಸರ್ ಅಂತ ಕೇಳಿದ್ದಕ್ಕೆ, ನೀವೀಗ ಇಸ್ಕೊಂಡು ಹೋಗ್ಬಿಡ್ತೀರಾ, ಗಂಡ ಹೆಂಡ್ತಿ ಜಗಳಾಡ್ದ ಇಟ್ಕೆ ನುಂಗ್ಬಿಟ್ರೆ ನಮ್ಮ ಮೇಲೆ ಬರುತ್ತೆ, ಅದಕ್ಕೆ ಕೊಡಲ್ಲ, ನಿಮ್ಮ ಯಜಮಾನ್ರು ಕಳಿಸಿ ಅಂದಿದ್ರು. ಈಗ ಅವರೇ ತೊಗೊಬರೋದು. 3 ತರಿಸಿದ್ದೀನಿ. ಈ ಥರ ಕಾಟನ್ ಬಟ್ಟೆಲಿ ಕಟ್ಟಬೇಕು. ಅದನ್ನು ಈ ಥರ ಕಾಟನ್ ಬಟ್ಟೆಯಲ್ಲಿ ಕಟ್ಬಿಟ್ಟು ನೋಡಿ, ಈ ಥರ ಕಟ್ಕೋಬೇಕು. ಕಾಟನ್ ಬಟ್ಟೆಲಿ 2 ಕಟ್ಟಿದ್ದೀನಿ, ಇನ್ನೊಂದು ಕಟ್ತಾಯಿದ್ದೀನಿ. ಇದು ವರ್ಷಗಟ್ಟನೆ ನಾನು ಕಾಳು ಇಟ್ಕೋಬೇಕಲ್ಲ ಸೇಫ್ಟಿಗೆ. ಸ್ವಲ್ಪ ಕಾಳಾದರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಉದ್ದಿನ ಕಾಳು ಈ ಸಲ ಸ್ವಲ್ಪ ಜಾಸ್ತಿ ಆಗಿದ್ದಾವೆ, ಸಿಕ್ಕಾಬಟ್ಟೆ ಪಾಯ್ಸನ್ ಇದು. ಅದಕ್ಕೆ ಬಟ್ಟೆಲಿ ಹಿಂಗೆ ಕಟ್ಟಿಡಬೇಕು, ಕಾಟನ್ ಬಟ್ಟೆಲಿ. ಈ ಥರ 3 ಮಾಡ್ಕೊಂಡಿದ್ದೀನಿ. ಈಗ ಉದ್ದಿನ ಕಾಳು ತುಂಬಿಬಿಟ್ಟು 3 ಸ್ಟೆಪ್ ಮಾಡ್ಕೊಬಿಟ್ಟು 3 ಸ್ಟೆಪ್ಗೂ ಒಂದೊಂದು ಸ್ಟೆಪ್ಗೆ ಇಟ್ಕೊತೀನಿ. ಇದನ್ನು ಇಟ್ಬಿಟ್ರೆ ಮಾತ್ರ ವರ್ಷ ಎಲ್ಲ ಏನು ಯಾವ ಹುಳನೂ ಆಗೋಲ್ಲ, ಏನೂ ಆಗೋಲ್ಲ. ಬೇರೆ ಥರ ಎಲ್ಲ ಮಾಡ್ಕೋಬೋದು, ಆದರೆ ಜಾಸ್ತಿ ಇರೋದ್ರಿಂದ ಉಳಿದ್ಬಿಡುತ್ತೆ. ಕಮ್ಮಿ ಇದ್ದರೆ ಮಾಮೂಲಿ ಬೂದಿ ಬರುತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿ ಇಡ್ಬೋದು. ಜಾಸ್ತಿ ಇದೆಯಲ್ಲ ಅದೆಲ್ಲ ಈಗ ರಿಸ್ಕ್ ತಗೊಳಕ್ಕಾಗಲ್ಲ ನನಗೆ. ಬಿಸಿಲು ಇಲ್ಲ, ಒಣಗಿಸ್ಬೇಕು ಚೆನ್ನಾಗಿ. ಈಗ ಸದ್ಯಕ್ಕೆ ಇದು ಇಟ್ಟಿರ್ತೀನಿ, ಬಿಸಿಲು ಬಂದಮೇಲೆ ಚೆನ್ನಾಗಿ ಒಣಗಿಸ್ತೀನಿ. ಬಂದು ಹೇಗೆ ಇಡ್ತೀನಿ ಅಂತ ತೋರಿಸ್ತೀನಿ. ಉದ್ದಿನ ಕಾಳು ನಮ್ಮ ಅಮ್ಮ ಇರೋದ್ರಿಂದ ಹೆಂಗೊಂದು ಒಣಗಿಸ್ಕೊಟ್ಟು, ಆದರೂ ಹುಳಾಗ್ಬಿಟ್ಟವೆ. ಆ ಕಡೆಗೆ ಹೋಗವ ತಗೊಳಕ್ಕಾಗುತ್ತಾ ಕಪ್ಪಿ ನಾಳೆಗೆ ಹೋಗ್ತೀಯಾ? ಇಷ್ಟು ತುಂಬಿಟ್ಟು ಮಧ್ಯಕ್ಕೆ ಇಡ್ತಾ ಇದ್ದೀನಿ. ಏನಕ್ಕೆ ಬಟ್ಟೆ ಕಟ್ಟಬೇಕು ಅಂದರೆ, ಏನಾದ್ರು ನಾವು ಒಣಗಿಸ್ಕೊಳ್ಳಾಗ ಕೈಗೆ ಸಿಗಲಿ ಅಂತ. ಇಲ್ಲ ಮಿಸ್ ಆಗ್ಬಿಟ್ಟು ಇದನ್ನೂ ತೊಳೆದ್ಬಿಟ್ಟು ಒಡ್ಸ್ಕೊಂಡು ತಿಂದ್ಬಿಟ್ರೆ ಆಮೇಲೆ ಗೋವಿಂದ ಗೋವಿಂದ ಆಗೋಯ್ತೀವಿ. ಅದಕ್ಕೆ ಅಲ್ಲ ಸಕಮ್ಮ, ಗೋವಿಂದ ಗೋವಿಂದ ಆಗೋಯ್ತೀವಿ. ಅಡಿಕೆ ಇನ್ನೊಂದು ಸ್ಟೆಪ್ ಹಾಕಿದ್ದೀನಿ. 2 ಸ್ಟೆಪ್ ಹಾಕಿ ಮಾಡಿ ಮಾತ್ರೆ ಇಟ್ಟಿದ್ದೀನಿ. ಎಷ್ಟು ಕಷ್ಟ ಅಲ್ಲ. ರಜೆ ಇದ್ದಾಗ ಮನೇಲಿ ಒಣಗಿಸ್ಕೊಂಡು ಬೇಳೆ ಮಾಡ್ಕೊಂಡು ಇಟ್ಕೊಬಿಟ್ರೆ 4-5 ತಿಂಗಳು ಹೆಸರು ಕಾಳು ತರಂಗಿಲ್ಲ. ತಿರ್ಗ ಆಮೇಲೆ ಖಾಲಿ ಆದ್ಮೇಲೆ ತಿರ್ಗ ಉದ್ದಿನ ಕಾಳು ಎಷ್ಟು ತಿಂಗ್ಳಿಗೆ ತರಂಗಿಲ್ಲ. ಉದ್ದಿನ ಕಾಳು ನೀಟಾಗಿ ಇಟ್ಕೊಂಡ್ರೆ 2-3 ವರ್ಷ ಉದ್ದಿನ ಕಾಳು ತರಂಗಿಲ್ಲ ಅಂಗಡಿಯಿಂದ. ಉದ್ದಿನ ಕಾಳು kg ಎಷ್ಟು ಅಂಗಡಿಲಿ? 120. ಬೆಳೆತಿಲ್ಲ, ಕಷ್ಟಪಟ್ಟು ಬೆಳೆದಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಬೆಳೆ. ಅದು ನಿಜ. ಸಾವಿರಾರು ಜನ ಕೆಲಸದಿಂದ ಯೂಟ್ಯೂಬ್ ಮಾಡ್ಕೊಂಡು ಹಂಗಿದಾಳ ಅಂತ ನನಗೆ ಆರಾಮಾಗಿರೋರು ಯಾರೂ ಇಲ್ಲ. ಅದಕ್ಕೆ ಹಳ್ಳಿ ಜೀವನ ಅನ್ನೋದು. ಕಂಡ ದುಡ್ಡಾಗ ಸೋಕಿ ಮಾಡ್ಕೊಂಡೆ ಅವರೆಲ್ಲ ಆಗ್ತಾರಲ್ಲ. ನಾನು ವಾವ್, ಕಷ್ಟಪಟ್ಟು ನನ್ನ ದುಡ್ಡಾಗ ನಾನು ಸೋಕಿ ಮಾಡ್ತಾ ಇದ್ದೀನಿ. ನೈಸ್ ಸೇಯಿಂಗ್. ನಾನು ಹಳ್ಳಿಗೆ ಬಂದ ದಿಲ್ಲಿ ಇದ್ರು ಸೈ. ನಾನು ವಿಲೇಜ್ ಲೈಫ್ ಇಸ್ ಬೆಟರ್ ದ್ಯಾನ್ ಸಿಟಿ ಲೈಫ್ ಅಂತಾರೆ ತಾನೇ. ಮತ್ತೆ ಬೆಟರ್ ಅಲ್ಲ. ಒಂದಿನ 2 ದಿನ ಸೋಕಿ ಮಾಡಕ್ ಅಷ್ಟೇ. ಯಾ, ಮೋಸ್ಟ್ ಪೀಸ್ಫುಲ್ ಲೈಫ್ ಅಂದ್ರೆ ಹಳ್ಳಿ ಜೀವನ. ಎಲ್ಲಾ ತರ ಸೋಕಿನೂ ಮಾಡಾಕ್ತಿದ್ದೀನಿ ನಾನು. ಇದ್ರಲ್ಲಿರೋ ನೆಮ್ಮದಿ ಅದ್ರಲ್ಲಿಲ್ಲ. ಮೈಸೂರ
ಪೇಪರಲ್ಲಿ ಓದಿ ಈ ಥರ ಎಲ್ಲ ಇಲ್ಲಿಗಾಗುತ್ತಲ್ಲ ಅಂತ ಕೆಲವು ಜನ ಮಾತಾಡ್ಕೊತಾವೆ, ಕೆಲವು ಜನ ಎಲ್ಲ ಮನ ಮರ್ಯಾದೆ ತೆಗಿತಾವಳೆ ಯೂಟ್ಯೂಬ್ ಮಾಡಿ. ಅದು ಯಾರು ಮರ್ಯಾದೆ ತೆಗ್ದಿದ್ರು ಗೊತ್ತಿಲ್ಲ ನನಗೆ. ನನ್ನ ಮುಂದೆ ಯಾರು ಹೇಳೋದೇ ಇಲ್ಲ. ಹೇಳೋರು ಹೇಳ್ತಾರಂತ ತಲೆ ಕೆಡ್ಸ್ಕೊಳಕ್ಕಾಗುತ್ತಾ? ನಾನು ತಲೆನೇ ಕೆಡ್ಸ ಅವಾಗೆಲ್ಲ ಗೋಲಿ ಹೊಡಿತಾರೋ ಅಷ್ಟೇ. ಗಂಡ ಕೇಳಬೇಕು, ನಾನು ಅವಾಗ ಹೇಳ್ಬೇಕು. ನಾನೇನಾರು ಬೇರೆ ಥರ ಏನಾರು ವಿಡಿಯೋ ಮಾಡ್ತಾ ಇದ್ದೀನ? ಯಾಕೆ ತಿಳ್ಕೊಬೇಕು? ಇಟ್ಸ್ ಯೋರ್ ಡಿಸಿಷನ್, ನಾಟ್ ಅದರ್ಸ್. ನೀನು ಬೇರೆಯವ್ರಿಗಾಗಿ ಬದುಕ್ತಿಲ್ಲ, ನಿನಗೆ ಬದುಕ್ತಿರೋದು. ಅಂತಾರೆ 4 ಜನ ಇದ್ರೆ ಹೇಳೋರು ನೀನು ಚೆನ್ನಾಗಿ ಮಾಡ್ತಿದ್ಯಾ ಅಂದ್ಯಾ? ಒಳ್ಳೆ ಜೀವನ ಸೂಪರ್, ಇದೇ ಥರ ಮಾಡಿ ಅಂತ ಅಂದ್ರೆ 100 ಜನ ಅವ್ರೆ, ಸಾಕು ನಂಗವ್ರು. ಹಾಂ ಹೌದು. ಅದೆಲ್ಲ ಎದುರ್ಕೊಳ್ಳೋದೇ ಇಲ್ಲ ನಾನು. ಹೊಡ್ಕೋಬೇಕಾದ್ರೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 4 ಸಲ ಚೆನ್ನಾಗಿ ಒಣಗಿಸ್ಬೇಕು. ಇದೆರಡು ಬಕೆಟ್ ನೀವು ತೊಳೆದ್ಬಿಟ್ಟು ಒಣಗಿಸ್ತೀನಿ, ಹೊಡ್ಕೋತೀನಿ ಈಗ ಸದ್ಯಕ್ಕೆ. ಅಯ್ಯೋ ಹುಳಾಯ್ತವ ಅಷ್ಟು ಗಂಟೆ ಇರಕ್ಕಲ್ಲ ಅವು. ಈಗ ಖಾಲಿ ಆಗೈತಲ್ಲ, ಖಾಲಿ ಆದ್ರೆ ಹೊಸಬೇಡ ಬಿಡೋದು ಇಲ್ಲ. ಸಿಕ್ಕಿಗ ಒಳಕ್ಕೆ ಸುರಿಲ್ಲ. ಸುರಿ ತಗೊಂಡು ಒಣಗಿಸಿ ಬೆಳೆಯುವಂತೆ. ಸ್ವಲ್ಪ ದಿನ ಆದ್ಮೇಲೆ ತಗೋ. ಅಯ್ಯೋ ತಗೊಬನ್ನಿ ಅಂದ್ರೆ ಬೈತಾರೆ, ಉದ್ದಿನ ಕಾಳು ಬೆಳ್ಕೊಂಡು ಅಂಗಡಿಲಿ ತಗೋಬಾ ಅಂತ ಹೇಳ್ತಾರೆ. ಬ್ಯಾಳೆ ಬಿಡಕ್ಕಲ್ವಲ್ಲ, ಚಿಕ್ಕಪ್ಪಂಗೆ ಹೊಡ್ಕೊಡಕ್ಕೆ ಹೇಳಿಲ್ಲ ಅಂದ್ರೆ ಬೈತಾರೆ ಕಣವ. ಬ್ಯಾಳೆ ಬಿಡಕ್ಕಲ್ಲ. ಚಿಕ್ಕಪ್ಪ ಇವತ್ತು ಕೊಬ್ಬರಿ ಎಣ್ಣೆ ಮಾಡಿಸ್ಕೊಬರಕ್ಕೋಯ್ತು. ಅದೇ ಚೆನ್ನಾಗಿರೋ ಕೊಬ್ಬರಿ ಎಣ್ಣೆ ಎಲ್ಲ ದೀಪಕ್ಕೆ ಊಟ ಕೊಬ್ಬರಿ ಎಣ್ಣೆ ಕರ ಉಟ್ಕೊಳಕ್ಕೆ ಎಲ್ಲ ಅವೆಲ್ಲ ಅಲ್ಲಿ ಸೇರಿಸಿವಲ್ಲ ನಾವು. ಕರೆ ಬಿಟ್ಕೊಡೋ ಕೊಬ್ಬರಿ ಎಣ್ಣೆ ತಗೋತಿ ಯೂಸ್ ಮಾಡ್ತೀರಾ? ನಾವು ಅದೇ ಯೂಸ್ ಮಾಡೋದು, ಬೇರೆ ಕೈ ಎಣ್ಣೆ ಹಾಕಲ್ಲ? ಅದೇ ಚೆನ್ನಾಗಿರ್ತಲ್ಲ, ಅದ್ರಲ್ಲಿ ಹಾಕಿದ್ರೆ ಯಾವ ಇನ್ಫೆಕ್ಷನ್ ಆಗಲ್ಲ, ಏನು ಆಗಲ್ಲ. ಅಭಿ ಹೇಳ್ತಾನೆ ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಕೊಟ್ರೆ ಅದು ಗುಳ್ಳೆ ಗುಳ್ಳೆ ಆಗುತ್ತೆ ಅಂತಾನೆ. ನಾವು ಹಾಕದೆ ಅದೇ ಅದೇ ಎಣ್ಣೆ ನಾವು ಹಾಕೋದವ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ. ಗಾಯ ಒಣಗದ